ನಮಸ್ಕಾರ ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವಿಡಿಯೋ ಏನಪ್ಪ ಅಂದರೆ ಅದು ನೀವು ತುಂಬ ಅದ್ಭುತವಾದಂಥ ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಎಲ್ಲರೂ ಇದೇನಪ್ಪ ಈ ಥರ ರೆಸಿಪಿನ ಅಂತ ಕೇಳಬೇಕು. ಹೌದು, ತುಂಬ ರುಚಿಯಾಗಿರುತ್ತೆ, ತಿನ್ನೋಕ್ಕೂ ಖುಷಿಯಾಗುತ್ತೆ. ಇದು ಏನಪ್ಪ ರೆಸಿಪಿ ಅಂದರೆ ಇವತ್ತು ಮೊಟ್ಟೆ ಕಬಾಬ್ ಬೋಂಡ. ಮೊಟ್ಟೆ ಕಬಾಬ್ ಬೋಂಡ ಹೆಂಗೆ ಮಾಡೋದು ಅಂತ, ಕಬಾಬ್ ಬೋಂಡನ ಹೇಗೆ ಮಾಡೋದು ಅಂತ ಹೇಳೋಕ್ಕೂ ಮುಂಚೆ ಈ ವಿಡಿಯೋನ ಫುಲ್ ಎಲ್ಲ ಸ್ಕಿಪ್ ಮಾಡಬೇಡಿ, ನೋಡಿ. ಆದಷ್ಟು ನಮ್ಮನ್ನು ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ನಾನು ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ಓಪನ್ ಮಾಡಿದ್ದೀನಿ. ದಯವಿಟ್ಟು ನೋಡೋರೆಲ್ಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಆದಷ್ಟು ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ಈ ವಿಡಿಯೋ ರೆಸಿಪಿನ ಶೇರ್ ಮಾಡ್ತೀನಿ, ಬನ್ನಿ. ಇಲ್ಲಿ ನಾನು ಆವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ಇಲ್ಲಿ ನಾನು ಅರ್ಧ ಬೌಲ್ ಕಬಾಬ್ ಪೌಡ್ರನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ 1 ಸ್ಪೂನ್ ಮೈದಾ ತೊಗೊಂಡಿದ್ದೀನಿ, ಮೈದಾ ಹಿಟ್ಟು. ನೆಕ್ಸ್ಟು 1 ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಕಡಲೆ ಹಿಟ್ಟು 1 ಸ್ಪೂನ್ ತೊಗೊಂಡಿದ್ದೀನಿ. ಅಚ್ಕಾರದ ಪೌಡ್ರು 1 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1 ಸ್ಪೂನ್ ತೊಗೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನೀಟಾಗಿ ತೊಳೆದು ಒಂದು ಸ್ಮಾಲ್ ಬೌಲ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಬಾಬ್ ಪೌಡ್ರನ್ನ ಒಂದು ಅರ್ಧ ಕಪ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಅಚ್ಕಾರದ ಪೌಡ್ರು, ಕಾರ್ನ್ಫ್ಲವರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಕಾರ್ನ್ಫ್ಲವರ್, ಅಚ್ಕಾರದ ಪುಡಿ, ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಕಬಾಬ್ ಮಸಾಲ, ಮೊಟ್ಟೆ ಎಲ್ಲನೂ ಹಾಕಿ ನಾನಿಲ್ಲಿ ರೆಡಿ ಮಾಡಿ ಕಲಸಿ ಇಟ್ಕೊಂಡಿದ್ದೀನಿ. ನೀವು ಕಲಿಸ್ಬೇಕಾದ್ರೆ ಸ್ವಲ್ಪ ಮೊಟ್ಟೆ ಹಾಕಿದಾಗ ಮೊಟ್ಟೆ ಸಾಲಿಲ್ಲ ಅಂದರೆ ಸ್ವಲ್ಪ ನೀವು 1-2 ಸ್ಪೂನ್ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀವು ಕಲಿಸಿದಾಗ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಮೀಡಿಯಮ್ ಕಬಾಬು ಕಲಿಸ್ಕೊತೀರಲ್ಲ ಅದೇ ಥರ ಕಲಿಸ್ಕೋಬೇಕು. ಅಕಸ್ಮಾತ್ ಮೊಟ್ಟೆ ಸಾಲಿಲ್ಲ ಅಂದರೆ 2 ಸ್ಪೂನ್ ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ನಾನಿಲ್ಲಿ ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಟ್ಟೆ ಬಿಸಿ ಇದ್ದಾಗ ಅದನ್ನು ಕಟ್ ಮಾಡಬಾರ್ದು. ಮೊಟ್ಟೆನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಮೊಟ್ಟೆ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಕಟ್ ಮಾಡ್ಕೊಳ್ಳಿ, ಬಿಸಿ ಇದ್ದಾಗ ಕಟ್ ಮಾಡ್ಕೋಬೇಡಿ. ಇಲ್ಲಿ ನಾನು ಈ ಥರ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಕೂಡ ಹೀಗೆ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಮೊಟ್ಟೆನ ಚೆನ್ನಾಗಿ ಮಸಾಲಾಗಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದೊಂದೇ ಮೊಟ್ಟೆ ತೊಗೊಂಡು ನೀಟಾಗಿ ಮಸಾಲಾನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಸ್ವಲ್ಪ ಕಲರ್ ಹಿಡಿಬೇಕಲ್ಲ, ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ, 1.5 ನಿಮಿಷ ಬಿಟ್ಟರೆ ಫುಲ್ ಎಗ್ಗೆಲ್ಲ ಕಲರ್ ಬರುತ್ತೆ ಚೆನ್ನಾಗಿ. ಆವಾಗ ನೀವು ಬೇಕಾದರೆ ಕಾದಿರೋ ಎಣ್ಣೆಗೆ ಹಾಕ್ಕೋಬೋದು. ಆದರೆ ಅದು 1-2 ನಿಮಿಷನಾದ್ರೂ ಅದರಲ್ಲಿ ಬಿಡಿ. ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿ ಪಾತ್ರೆನ ಬಿಸಿ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆಗ್ತಿದೆ. ಇವಾಗ ನಾನು ಇದಕ್ಕೆ 1/4 ಲೀಟ್ರಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಾಗಲೇ ಅದನ್ನು ಹಾಕೋಬೇಕು. ಎಣ್ಣೆ ಕಾದಿದೆ. ನಾನಿವಾಗ ಒಂದೊಂದೇ ಹಾಕಿದ್ದೀನಿ ಕಬಾಬ್ ಬೋಂಡನ. ಅದು ಚೆನ್ನಾಗಿ ಬೇಯ್ತಾ ಇದೆ. ಮೊಟ್ಟೆ ಆಲ್ರೆಡಿ ಬೆಂದಿದೆ, ಮಸಾಲೆ ಒಂದು ಬೆಂದರೆ ಆಯಿತು ಅಂತ. ಹಾಕಾದ್ಮೇಲೆ ಬೋಂಡನ ಕಮ್ಮಿ ಉರಿಲೇ ಇದನ್ನು ಸ್ವಲ್ಪ ಕಮ್ಮಿ ಉರಿಲಿ ಬೇಯಿಸ್ಕೊಳ್ಳಿ. ಯಾಕೆ ಅಂದರೆ ಇದು ಮೊಟ್ಟೆ ಆಗೋದ್ರಿಂದ ಎಣ್ಣೆ ಸಿಡಿಯುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ಇದನ್ನು ಬೇಯಿಸ್ಕೊಳ್ಳಿ. ಇವಾಗ ನಾವು ಒಂದೊಂದನ್ನೇ ಉಲ್ಟಾ ಮಾಡಿ ಮಗ್ಚಿ ಹಾಕೋಣ.
ಒಂದೊಂದನ್ನೇ ನಿಧಾನವಾಗಿ ತೆಗೆದು ಉಲ್ಟಾ ಮಾಡೋಣ. ಯಾಕಂದರೆ ಒಂದು ಸೈಡ್ ಮಸಾಲ ಬೆಂದಿರುತ್ತೆ, ಒಂದು ಸೈಡ್ ಮಸಾಲ ಬೆಂದಿರಲ್ಲ. ಅದಕ್ಕೆ ಅದನ್ನು ಸೇಮ್ ನೀವು ಕಬಾಬ್ ಯಾವ ರೀತಿ ಬೇಯಿಸ್ಕೊತೀರೋ ಅದೇ ರೀತಿ ಇದನ್ನು ಕೂಡ ನೀವು ಬೇಯಿಸ್ಕೋಬೇಕು. ಅಂದರೆ ಕಬಾಬು ಸ್ವಲ್ಪ ಹಸಿ ಇರುತ್ತೆ. ಇಲ್ಲಿ ಮೊಟ್ಟೆ ಬೆಂದಿರೋದ್ರಿಂದ ನೀವು ಮಸಾಲೆ ಮೇಲಿರೋ ಮಸಾಲೆ ಬೆಂದರೆ ಸಾಕು, ರೆಡಿಯಾಗಿರುತ್ತೆ. ಎಲ್ಲ ತೆಗೆದು ನಾವು ಇವಾಗ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀವಿ. ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಬಾಬ್ ಬೋಂಡ. ಇದಕ್ಕೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಂಡು ಫ್ರೈ ಮಾಡಿ ಇದ್ರ ಮೇಲೆ ಹಾಕ್ಕೊಳ್ಳೋಣ ಬನ್ನಿ. ಇಲ್ಲಿ ಕರಿಬೇವು ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಕಬಾಬ್ ಬೋಂಡದ ಮೇಲೆ ಹಾಕ್ತೀನಿ. ಸೂಪರ್ ಆದಂಥ ಟೇಸ್ಟಿ ಕಬಾಬ್ ಮೊಟ್ಟೆ ಬೋಂಡ ರೆಡಿಯಾಗಿದೆ. ಈ ಥರದ್ದೊಂದು ಹೊಸ ರುಚಿ ನಿಮಗೆ ಬೇಕು ಅಂತಂದರೆ ನನಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ, ವಿಡಿಯೋ ನೋಡಿ ಒಂದ್ಸರಿ ಆದರೂ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.